ನನ್ನವನಿ 69. ಕೇಶುಮಾವನ ಮನೆಗೆ ಬರುತ್ತಿದ್ದಂತೆಯೇ ಅವನಿ ಯಾವುದೋ ಆಸರೆ ಸಿಕ್ಕವಳಂತೆ ಆದಿತ್ಯನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಜಗತ್ತಿನ ಎಲ್ಲ ಅವಮಾನಗಳು ಅವಳನ್ನು ಈ ಕ್ಷಣದಲ್ಲಿ ಸುತ್ತುವರೆದಂತೆ ಭಾಸವಾಗುತ್ತಿತ್ತು. ಆದಿತ್ಯ, ಯಾಕೀಗೆ? ಈ ಕಳಂಕ ನನ್ನನ್ನು ಸಾಯುವವರೆಗೂ ಬಿಡೋಲ್ವಾ? ನಾನು ಎಲ್ಲೇ ಹೋದರೂ ಏನೇ ಮಾಡಿದರೂ ಯಾರಾದರೂ ಒಬ್ಬರು ಬಂದು ಇದೇ ವಿಷಯನ ಎತ್ತಿ ತೋರಿಸ್ಬೇಕಾ? ನನ್ನ ಉಸಿರಿರೋವರೆಗೂ ಈ ಕಹಿ ನೆನಪು ನಾನು ಬಿಡಲ್ಲ ಅನಿಸ್ತಿದೆ ಎಂದು ಬಿಕ್ಕುತ್ತಲೇ ಹೇಳಿದಳು. ಅವಳ ನೋವು ಆದಿತ್ಯನ ಎದೆಯನ್ನು ಸೀಳುತ್ತಿತ್ತು. ಅವಳ ಕಣ್ಣೀರಿನಿಂದ ಅವನ ಶರ್ಟ್ ಪೂರ್ತಿ ಒದ್ದೆಯಾಗಿತ್ತು. ಆದಿತ್ಯ ಅಸಹಾಯಕತೆಯಿಂದ ಕೇಶುಮಾವನ ಕಡೆ ನೋಡಿದ. ಕೇಶುಮಾವನಿಗೆ ಇವರ ಸ್ಥಿತಿ ಕಂಡು, ಆದಿತ್ಯ, ಅವಳನ್ನು ಕರ್ಕೊಂಡು ಹೋಗಿ ಕೂರ್ಸು, ಸ್ವಲ್ಪ ಸಮಾಧಾನವಾಗಲಿ ಎಂದು ಕೇಶುಮಾವ ಅವರಿಗೆ ಏಕಾಂತ ನೀಡಲು ಪಕ್ಕದ ರೂಮಿನ ಕಡೆ ನಡೆದರು. ಆದಿತ್ಯ ಅವಳನ್ನು ಮೆಲ್ಲಗೆ ಕರೆದುಕೊಂಡು ಹೋಗಿ ಸೋಫಾದ ಮೇಲೆ ಕೂರಿಸಿದ. ಅವಳು ಇನ್ನೂ ಅವನನ್ನು ಬಿಟ್ಟಿರಲಿಲ್ಲ. ಅವನಿ, ಇಲ್ಲಿ ನೋಡು ನನ್ನ ಎಂದು ಆದಿತ್ಯ ಅವಳ ಮುಖವನ್ನು ಮೆಲ್ಲನೆ ಮೇಲೆತ್ತಿದ. ಅವಳ ಕಣ್ಣುಗಳು ಅತ್ತು ಅತ್ತು ಕೆಂಪಾಗಿದ್ದವು. ತನ್ನ ಹೆಬ್ಬೆರಳಿನಿಂದ ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಒರೆಸುತ್ತಾ ಆದಿತ್ಯ ಮಾತನಾಡಿದ. ಯಾರೋ ಏನೋ ಅಂದ್ರು ಅಂತ ನೀನು ಹೀಗೆ ಸೋತ್ ಕೂತ್ರೆ ಹೇಗೆ ಅವನಿ? ನೀನು ಯಾರು, ನಿನ್ನ ವ್ಯಕ್ತಿತ್ವ ಏನು ಅನ್ನೋದು ನಂಗೆ ಗೊತ್ತಿದೆ. ಆ ಶಶಿಧರ್ನಂಥವ್ರ ಮಾತಿಗೆ ಬೆಲೆ ಕೊಡಬೇಡ. ಅವನು ನಮ್ಮನ್ನು ಕುಗ್ಸೋಕೆ ಅಂತಾನೆ ಈ ದಾರಿ ಹಿಡ್ದಿದ್ದಾನೆ. ನೀನು ಹೀಗೆ ವೀಕ್ ಆದರೆ ನಾವು ರಾಧಾಗ ಹೇಗೆ ಸಹಾಯ ಮಾಡೋಕೆ ಸಾಧ್ಯ? ಅವಳು ನಿಂಗಿಂತ ಹೆಚ್ಚು ನೊಂದಿದ್ದಾಳೆ. ಅವಳಿಗೆ ನೀನೇ ಧೈರ್ಯ ತುಂಬಬೇಕು ಎಂದ ಆದಿತ್ಯ ಬಹಳ ಗಂಭೀರವಾಗಿ. ಅವನಿ ಅವನನ್ನೇ ದೈನ್ಯತೆಯಿಂದ ನೋಡುತ್ತಿದ್ದಳು. ಆದಿತ್ಯ ಮುಂದುವರೆಸಿದ. ನಿನ್ನ ಜೀವನದಲ್ಲಿ ಹಿಂದೆ ಏನಾಗಿದೆ ಅನ್ನೋದು ನಂಗೆ ಗೊತ್ತು. ಈಗ ಅದು ಯಾವುದು ಮುಖ್ಯ ಅಲ್ಲ. ಈ ಕ್ಷಣದಲ್ಲಿ ನೀನು ನನ್ನ ಜೊತೆ ಇದೆಯಾ, ನನ್ನವಳಾಗಿದೆಯಾ? ನಿನ್ನ ಕೈಯನ್ನು ನಾನು ಯಾವತ್ತೂ ಬಿಡಲ್ಲ. ಕೊನೆವರೆಗೂ ನಿನ್ನ ಜೊತೆ ನಾನಿರ್ತೀನಿ. ನೀನು ಯಾವುದಕ್ಕೂ ಹೆದರಬೇಡ ಎಂದು ಅವಳ ಹಣೆಗೊಂದು ಮುತ್ತಿಟ್ಟ. ಸ್ವಲ್ಪ ಹೊತ್ತು ಅವಳು ಅವನ ಹೆಗಲ ಮೇಲೆ ತಲೆ ಇಟ್ಟು ಶಾಂತವಾಗಿ ಕುಳಿತಿದ್ದಳು. ಇಡೀ ಮನೆಯಲ್ಲಿ ಮೌನವಿದ್ದರೂ ಅವರ ಹೃದಯಗಳು ಪರಸ್ಪರ ಸಂವಹನ ನಡೆಸುತ್ತಿದ್ದವು. ಕ್ಷಣದ ನಂತರ ಅವನಿ ಸಮಾಧಾನಗೊಂಡದ್ದನ್ನು ಕಂಡು ಆದಿತ್ಯ ಕೇಶುಮಾವನ ರೂಮಿನ ಕಡೆ ಹೋದ. ಮಾವ ಸುಮಂಗಲ ಅತ್ತೆ ಹತ್ತಿರ ಕುಳಿತಿದ್ದರು. ಏನೋ ಆದಿತ್ಯ, ಸಮಾಧಾನ ಆದ್ಲ ನಿನ್ನ ಯಜಮಾನಿ, ಅಥವಾ ಇನ್ನೂ ಹಠ ಮಾಡ್ತಿದ್ದಾಳ? ಕೇಶುಮಾವ ಮುಗುಳ್ನಗುತ್ತಾ ಕೇಳಿದರು. ಹ್ಞೂ ಮಾವ, ಈಗ ಪರವಾಗಿಲ್ಲ ಎಂದ. ಆಯಿತು ಬಿಡು, ನಿಮ್ಮ ರೊಮ್ಯಾನ್ಸ್ ಎಲ್ಲ ಮುಗ್ದಿದ್ರೆ ಸ್ವಲ್ಪ ವಿಷಯಕ್ಕೆ ಬರೋಣವಾ? ಪಾಪ, ನಾನು ಮುದಿ ಮನುಷ್ಯ ಇಷ್ಟೊತ್ತಲ್ಲಿ ನಿಮಗೆ ಪ್ರೈವಸಿ ಕೊಡಬೇಕಂತ ಇಲ್ಲಿಗೆ ಬಂದಿದ್ದೆ ಎಂದು ತುಂಟತನದಿಂದ ಹೇಳಿದರು. ಕೇಶುಮಾವನ ಮಾತು ಕೇಳಿ ಆದಿತ್ಯನ ಮುಖದಲ್ಲಿ ನಗು ಅರಳಿತು. ಕೇಶುಮಾವನ ರೂಮಿನಿಂದ ಹೊರಬಂದು ಸೋಫಾದ ಮೇಲೆ ಬಂದು ಕುಳಿತರು. ಆದಿತ್ಯ ಮತ್ತು ಅವನಿ ಎದುರಿನ ಸೋಫಾದಲ್ಲಿ ಕುಳಿತಿದ್ದರು. ಆದಿತ್ಯನ ಮುಖದಲ್ಲಿ ಆತಂಕ ಇನ್ನೂ ಹಾಗೆಯೇ ಇತ್ತು. ಏನು ಮಾಡೋದು ಮಾವ? ಈಗಿರೋ ಪರಿಸ್ಥಿತಿಯಲ್ಲಿ ರಾಧಾಳನ್ನ ಆ ಮನೆಯಿಂದ ಹೊರಗೆ ತರೋದಷ್ಟು ಸುಲಭ ಅಲ್ಲ ಅನಿಸ್ತಿದೆ ನನಗೆ ಎಂದ ಆದಿತ್ಯ. ಕೇಶುಮಾವ ಯೋಚಿಸುತ್ತಾ ತಲೆದೂಗಿದರು. ಹೌದು ಆದಿತ್ಯ, ನನಗೂ ಅದೇ ಚಿಂತೆ ಆಗ್ತಿರೋದು. ಆದಿತ್ಯ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ಅವನಿಯ ಕಡೆ ತಿರುಗಿ ಕೇಳಿದ. ಅವನಿ, ಆ ಹುಡುಗನ ಬಗ್ಗೆ ನಿಂಗೇನಾದರೂ ಗೊತ್ತಾ? ಅಂದರೆ ರಾಧಾ ಮದುವೆ ಆಗ್ತಿರೋ ಆ ವ್ಯಕ್ತಿ ಯಾರು? ಅವನು ಒಳ್ಳೆಯವನಾಗಿದ್ದರೆ ಅವನ ಹತ್ರ ನಾವೇ ಹೋಗೊಮ್ಮೆ ಮಾತಾಡ್ಬೋದಾ? ಅವನಿ ನಿಟ್ಟುಸಿರು ಬಿಟ್ಟು ವಿವರಿಸತೊಡಗಿದಳು. ಅದು ಸಾಧ್ಯ ಇಲ್ಲ ಆದಿತ್ಯ. ರಾಧಾ ಹೇಳಿದಾಳೆ, ಆ ಹುಡುಗನಿಗೀಗ 29 ವರ್ಷ. ಇನ್ನು ಆ ಹುಡುಗನ ಬಗ್ಗೆ ಕೇಳೋದಾದ್ರೆ ಅವನು ತುಂಬ ಹಳೆ ಕಾಲದ ವಿಚಾರಧಾರೆ ಇರುವವನು ಅಂತ ರಾಧಾ ಹೇಳ್ತಿದ್ಲು. ತುಂಬ ಕಟ್ನಿಟ್ಟು, ಹೆಣ್ಮಕ್ಳು ಓದಬಾರ್ದು ಅನ್ನೋ ಮನಸ್ಥಿತಿ ಅವನದು. ಮನೇಲಿ ಮನೆ ನೋಡ್ಕೊಂಡು ಕೆಲಸಗಾರರಿಗೆ ಅಡುಗೆ ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಮನಸ್ಥಿತಿ ಇದೆ. ಶಶಿಧರ್ ಮಾವಂಗೆ ಅಂಥವನೇ ಬೇಕಾಗಿದ್ದು ಅಲ್ವಾ ಎಂದಳು. ಕೇಶು ಮಾವ ಮೌನ ಮುರಿದು, ನೋಡಿ ಆದಿತ್ಯ, ನಂಗೆ ಅನ್ಸೋ ಮಟ್ಟಿಗೆ ನಾವು ಪಾರ್ವತಿ ಹತ್ರನೇ ಮಾತಾಡಬೇಕು. ಅವಳು ತುಂಬ ಹೆದರ್ಕೊಂಡಿದ್ದಾಳೆ. ಶಶಿಧರ್ನ ಕೈಯಲ್ಲಿ ಸಿಕ್ಕಿ ಅವಳು ನಲುಗ್ ಹೋಗಿದ್ದಾಳೆ. ಅವಳನ್ನ ಈ ಭಯದಿಂದ ಹೊರಗೆ ತಂದರೆ ಮಾತ್ರ ಏನಾದರೂ ದಾರಿ ಸಿಗ್ಬಹುದು ಅನಿಸುತ್ತೆ ಎಂದರು. ಈ ಗಂಭೀರ ಚರ್ಚೆ ನಡೆಯುತ್ತಿರುವಾಗಲೇ ಆದಿತ್ಯನಿಗೆ ಏನೋ ಒಂದು ವಿಭಿನ್ನವಾಗಿ ಭಾಸವಾಯಿತು. ಅವನಿ ಇನ್ನೂ ಆದಿತ್ಯನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಅವಳ ಬೆರಳುಗಳು ಅವನ ಬೆರಳುಗಳ ಜೊತೆ ಹೆಣೆದುಕೊಂಡಿದ್ದವು. ಆದಿತ್ಯ ಮೆಲ್ಲನೆ ಕೈಯನ್ನು ನೋಡಿ ನಂತರ ಅವಳ ಮುಖ ನೋಡಿದ. ಅವಳ ಮುಖದಲ್ಲಿ ಒಂದು ಸಣ್ಣ ನಾಚಿಕೆಯ ನಗು ಮೂಡಿತು. ದೃಢವಾಗಿ ಹಿಡಿದಿದ್ದ ಆ ಕೈಗಳನ್ನು ಅವಳು ಸಡಿಲಗೊಳಿಸಲಿಲ್ಲ. ಆದಿತ್ಯ ಅವಳ ಹತ್ತಿರ ಮೆಲ್ಲನೆ ಪಿಸುಗುಟ್ಟಿದ. ಅವನಿ, ಹೀಗೆ ಎಷ್ಟೊತ್ತಿರಬೇಕು ಅಂತ ನಿನ್ನ ಪ್ಲ್ಯಾನ್? ಅವನಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿ ಸಣ್ಣ ದನಿಯಲ್ಲಿ ಪಿಸುಗುಟ್ಟಿದಳು. ನಿಮ್ಗಿಷ್ಟ ಇಲ್ವಾ? ಇವತ್ತಿ ಕೈಯನ್ನು ಬಿಡಬೇಕು ಅಂತ ನಂಗೆ ಅನಿಸ್ತಿಲ್ಲ. ಹಾಗೇ ಇರಲಿ ಪ್ಲೀಸ್. ಅವಳ ಮುಗ್ಧವಾದ ಹಠ ಮತ್ತು ಅವಳ ಕಣ್ಣುಗಳನ್ನೆಲ್ಲ ಆಸರೆ ಕಂಡಾಗ ಆದಿತ್ಯನಿಗೆ ಅವಳನ್ನು ತಡೆಯಲು ಮನಸ್ಸಾಗಲಿಲ್ಲ. ಮರು ಮಾತನಾಡದೆ ನಸುನಕ್ಕು ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡ. ಕೇಶುಮಾವ ಆಳವಾದ ಯೋಚನೆಯಲ್ಲಿದ್ದರು. ಆದಿತ್ಯ ಮತ್ತು ಅವನಿ ಅವರ ಮುಂದಿನ ನಿರ್ಧಾರಕ್ಕಾಗಿ ಕಾಯುತ್ತಿದ್ದರು. ಸರಿ ಮಾವ, ಹಾಗಾದರೆ ನಾವು ಪಾರ್ವತಿ ಅತ್ತೆ ಭೇಟಿ ಮಾಡೋಕೆ ಯಾವಾಗ ಹೋಗೋಣ? ದಿನ ಫಿಕ್ಸ್ ಮಾಡೋಣವಾ?
ಆದಿತ್ಯ ಕೇಳಿದ. ಕೇಶುಮಾವ ತಲೆಯಾಡಿಸಿ ಬೇಡವೆಂದು ಸನ್ನೆ ಮಾಡಿದರು. ಈಗಲೇ ಹೋಗೋದು ಬೇಡ ಆದಿತ್ಯ, ಈಗ ತಾನೇ ಜಗಳ ಮಾಡ್ಕೊಂಡು ಬಂದಿದ್ದೀವಿ. ಶಶಿಧರ ಈಗ ಹದ್ದಿನ ಕಣ್ಣಿಟ್ಟಿರ್ತಾನೆ, ಸ್ವಲ್ಪ ಸಮಯ ಕೊಡೋಣ. ಮೊದಲು ನೀವು ರಾಧಾನ ಹೇಗಾದರೂ ಒಂಟಿಯಾಗಿ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅವತ್ತಲ್ಲಿ ಅವಳು ಸುಳ್ಳು ಹೇಳಿದ್ರೆ ಹಿಂದೆ ಖಂಡಿತ ಬಲವಾದ ಕಾರಣ ಇರುತ್ತೆ. ಶಶಿಧರ ಅವಳ ಅಮ್ಮನ ಹೆಸರು ಹೇಳಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿರೋ ಸಾಧ್ಯತೆ ಹೆಚ್ಚು. ಅವಳ ಬಾಯಿಂದ ಸತ್ಯ ಹೊರಬಂದರೆ ನಮಗೆ ಮುಂದಿನ ದಾರಿ ಸುಲಭ ಆಗುತ್ತೆ ಎಂದರು. ಆದಿತ್ಯನಿಗೆ ಅದು ಸರಿ ಎನಿಸಿತು. ಸರಿ ಮಾವ, ಹಾಗಾದರೆ ನಾವು ಹೊರಡ್ತೀವಿ ಎಂದ. ಅದೇನು ಹಾಗೆ ಹೊರಡೋದು, ಇವತ್ತಿಲ್ಲೇ ಊಟ ಮಾಡ್ಕೊಂಡು ಹೋಗಿ ಎಂದರು ಕೇಶುಮಾವ ಪ್ರೀತಿಯಿಂದ. ಇಲ್ಲ ಮಾವ, ಭಾನುವಾರ ಅಲ್ವಾ, ಒಬ್ಬರೇ ಅಮ್ಮನನ್ನು ಬಿಟ್ಟು ಊಟ ಮಾಡೋದು ಬೇಡ ಅಂತ. ವಾರ ಪೂರ್ತಿ ಕೆಲಸ ಇರುತ್ತೆ, ಇವತ್ತಾದರೂ ಅಮ್ಮನ ಜೊತೆ ಕೂತು ಊಟ ಮಾಡ್ತೀವಿ, ಇನ್ನೊಮ್ಮೆ ಬರ್ತೀವಿ ಬಿಡಿ ಎಂದು ಆದಿತ್ಯ ಮತ್ತು ಅವನಿ ಅಲ್ಲಿಂದ ಹೊರಟರು. ಮನೆಗೆ ಬಂದಾಗ ಸವಿತಾ ಅವರು ಊಟದ ಟೇಬಲ್ ಮೇಲೆ ಎಲ್ಲವನ್ನು ಸಿದ್ಧ ಮಾಡಿ ಕಾಯುತ್ತಿದ್ದರು. ಊಟ ಮಾಡುತ್ತಿರುವಾಗ ಆದಿತ್ಯ ಪಾರ್ವತಿ ಮನೆಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಎಳೆ ಎಳೆಯಾಗಿ ವಿವರಿಸಿದ. ಶಶಿಧರ ಅವನಿಯ ಬಗ್ಗೆ ಆಡಿದ ಕೀಳು ಮಾತುಗಳನ್ನು ಹೇಳುವಾಗ ಅವನ ಧ್ವನಿಯಲ್ಲಿ ಮತ್ತೆ ಕೋಪ ಉಕ್ಕಿ ಬರುತ್ತಿತ್ತು. ಸವಿತಾ ಅವರು ನಿಟ್ಟುಸಿರು ಬಿಟ್ಟು ಲೋಟದಲ್ಲಿ ನೀರು ಕುಡಿದರು. ನಂಗೆ ಮೊದಲೇ ಗೊತ್ತಿತ್ತು ಆದಿತ್ಯ, ಶಶಿಧರ ಸುಮ್ಮನೆ ಕೂರೋನಲ್ಲ ಅಂತ. ಅವನು ಕುತಂತ್ರಿ. ರಾಧಾಳಂತೂ ಪೂರ್ತಿ ಹೆದರು ಹೋಗಿದ್ದಾಳೆ. ಅವಳ ಪರಿಸ್ಥಿತಿನೇ ಅಂದರೆ ಪಾಪ ಅನಿಸುತ್ತೆ. ಆದರೆ ಆದಿತ್ಯ, ಈ ಸಮಾಜದ ವಾಸ್ತವವೇ ಹೀಗೆ. ಅನ್ಯಾಯದ ವಿರುದ್ಧ ನಿಂತಾಗ ಇಂಥ ಕಹಿ ಮಾತುಗಳು, ಚಾರಿತ್ರ್ಯದ ಮೇಲಿನ ದಾಳಿಗಳು ಸಾಮಾನ್ಯ. ಅವನಿ, ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ ಎಂದರು ಮಗ ಮತ್ತು ಸೊಸೆಗೆ ಧೈರ್ಯ ತುಂಬುತ್ತಾ. ನಂತರ ಸವಿತಾ ಕೇಳಿದರು, ನಾನೇನಾದರೂ ಪಾರ್ವತಿ ಹತ್ರ ಹೋಗಿ ಮಾತಾಡಬೇಕಾ? ನನ್ನ ಮಾತಿಗೆ ಬೆಲೆ ಕೊಡಬಹುದು. ಆದಿತ್ಯ ತಕ್ಷಣವೇ, ಬೇಡ ಅಮ್ಮ, ಈಗಾಗಲೇ ವಾತಾವರಣ ತುಂಬ ಹದಗೆಟ್ಟಿದೆ. ನೀವು ಹೋದರೆ ಶಶಿಧರ ಮತ್ತಷ್ಟು ಗಲಾಟೆ ಮಾಡ್ಬೋದು. ಸದ್ಯಕ್ಕೆ ನಾನು ಅವನಿ ಮತ್ತು ಕೇಶುಮಾವನೇ ಇದನ್ನು ನಿಭಾಯಿಸ್ತೀವಿ. ಅವಶ್ಯಕತೆ ಬಿದ್ದಾಗ ಖಂಡಿತ ನಿಮ್ಗೆ ಹೇಳ್ತೀವಿ. ಅಲ್ಲಿವರೆಗೂ ಬೇಡ ಎಂದ. ಊಟದ ನಂತರ ಎಲ್ಲರೂ ಮೌನವಾಗಿದ್ದರು. ಆದರೆ ಆದಿತ್ಯನ ಮನಸ್ಸಿನಲ್ಲಿ ಮಾತ್ರ ಮುಂದಿನ ಬಿರುಗಾಳಿಯ ಮುನ್ಸೂಚನೆ ಇತ್ತು. ಶಶಿಧರನಿಗೆ ತಕ್ಕ ಪಾಠ ಕಲಿಸಲೇಬೇಕು ಎಂಬ ಹಠ ಅವನಲ್ಲಿ ಈಗ ಮೊದಲಿಗಿಂತ ಹೆಚ್ಚಾಗಿತ್ತು. ಊಟ ಮುಗಿದ ಮೇಲೂ ಅವನಿಯ ಮುಖದಲ್ಲಿ ಆ ಹಳೆಯ ಕಳೆ ಇರಲಿಲ್ಲ. ಅವಳು ನೆರಳಿನಂತೆ ಆದಿತ್ಯನನ್ನೇ ಹಿಂಬಾಲಿಸುತ್ತಿದ್ದಳು. ಶಶಿಧರನ ಮಾತುಗಳು ಅವಳ ಎದೆಯಲ್ಲಿ ಸೃಷ್ಟಿಸಿದ ಗಾಯ ಇನ್ನೂ ಹಸಿಯಾಗಿತ್ತು. ಆದಿತ್ಯನಿಗೆ ಅವಳ ಸ್ಥಿತಿ ಅರ್ಥವಾಯಿತು. ಅವಳಿಗೆ ಈಗ ತನ್ನ ಸಾಮೀಪ್ಯದ ಅವಶ್ಯಕತೆ ಇದೆ ಎಂದು ಅರಿತು ಅವಳನ್ನು ರೂಮಿಗೆ ಕರೆದುಕೊಂಡು ಹೋದ. ಕೋಣೆಯ ಬಾಗಿಲು ಮುಚ್ಚುತ್ತಿದ್ದಂತೆಯೇ ಅವನಿ ಮತ್ತೆ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅವಳ ಈ ಮಟ್ಟದ ಅಸಹಾಯಕತೆಯನ್ನು ಆದಿತ್ಯ ಯಾವತ್ತೂ ನೋಡಿರಲಿಲ್ಲ. ಅವನು ಅವಳನ್ನು ಮೆಲ್ಲನೆ ಬಿಡಿಸಿ ಮಂಚದ ಮೇಲೆ ಕೂರಿಸಿದ. ಅವನಿ, ಸಾಕು ಇನ್ನು. ನೀನು ಹೀಗೆ ಬೇಜಾರಾಗಿ ಕುಳಿತರೆ ಹೇಗೆ? ಆ ಶಶಿಧರಂಗೆ ಬೇಕಿರೋದೇ ಇದು. ನೀನು ಕುಗ್ಗಿ ಹೋಗೋದನ್ನು ನೋಡಿ ಅವನು ಸಂಭ್ರಮ ಪಡ್ತಾನೆ. ಅವನ ಆಸೆ ಯಾಕೆ ಪೂರೈಸ್ತೀಯಾ ಎಂದ ಆದಿತ್ಯ ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು. ನಂಗೆ ಅವನ ಮಾತುಗಳು ನೆನಪಾದ್ರೆ ಎದೆ ನಡುಗ್ತಿದೆ ಆದಿತ್ಯ. ಆ ಮನುಷ್ಯಂಗೆ ಅದೆಲ್ಲ ಹೇಗೆ ಗೊತ್ತು? ಅವ್ನು 10 ಜನರ ಮುಂದೆ ಈ ರೀತಿ ಕೆಟ್ಟದಾಗ ಮಾತಾಡಿದರೆ ಅಥವಾ ಊರಲ್ಲೆಲ್ಲ ಇದನ್ನೇ ಹಬ್ಸಿದ್ರೆ ನಾನು ತಲೆ ಎತ್ತಿ ನಡೆಯೋದು ಹೇಗೆ? ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ತೆಗೆ ಈ ವಿಷಯ ಗೊತ್ತಾದರೆ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ಬೋದು ಎಂದು ಅವಳು ತನ್ನ ನೋವನ್ನು ಹೊರಹಾಕಿದಳು. ಆದಿತ್ಯ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡಿ ಮೃದುವಾಗಿ ಹೇಳಿದ, ಅವನಿ, ನಂಗೆ ಅರ್ಥ ಆಗುತ್ತೆ. ಇವತ್ತು ನಿನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗಿದೆ ಅಂತ ನಂಗೆ ಗೊತ್ತು. ಇಂಥ ಮಾತನ್ನು ಕೇಳೋದು ಸುಲಭ, ಆದರೆ ಅದನ್ನು ಅನುಭವಿಸೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಸಮಾಜದ ಕೆಟ್ಟ ನಾಲಿಗೆಗಳಿಗೆ ಮದ್ದಿಲ್ಲ ಅನ್ನೋದು ನಿಜ. ಆದರೆ ಆ ಕೆಟ್ಟ ಮಾತುಗಳಿಗಿಂತ ಹೆಚ್ಚಾಗಿ ನನ್ನ ನಂಬಿಕೆ ದೊಡ್ಡದು ಅಂತ ನಿಂಗೆ ಅನ್ಸೋದಿಲ್ವಾ? ನಾನು ನಿನ್ನ ಜೊತೆ ಇದ್ದೀನಿ. ನನ್ನ ಅಮ್ಮಂಗೆ ನಿನ್ನ ಮೇಲೆ ಪೂರ್ಣ ಭರವಸೆ ಇದೆ. ಹಾಗಿರುವಾಗ ಯಾರೋ ಅಂದಿದ್ದಕ್ಕೆ ನೀನು ಯಾಕೆ ಕೊರಗ್ತೀಯಾ? ಹೆಚ್ಚು ಯೋಚನೆ ಮಾಡಬೇಡ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎನ್ನುತ್ತಾ ಅಲ್ಲಿಂದ ಹೊರಡಲು ಸಿದ್ಧನಾದಾಗ ಅವನಿ ಅವನ ಶರ್ಟ್ ಬಟನ್ ಹಿಡಿದು ಎಳೆಯುತ್ತಾ, ನನಗೇನೂ ಗೊತ್ತಿಲ್ಲ, ಇವತ್ತು ನೀವು ಇಲ್ಲಿಂದ ಎಲ್ಲಿಗೂ ಹೋಗೋ ಹಾಗಿಲ್ಲ, ನನ್ನ ಪಕ್ಕದಲ್ಲೇ ಇರಬೇಕು ಎಂದು ಮಗು ಹಠ ಮಾಡುವಂತೆ ಮಾಡಿದಳು. ಆದಿತ್ಯನಿಗೆ ಅವಳ ಈ ಹಠ ನೋಡಿ ನಗು ಬಂತು. ಅವಳ ಹತ್ತಿರ ಇನ್ನೂ ಸ್ವಲ್ಪ ಸರಿದು ಕುಳಿತು ಕಿವಿಯ ಹತ್ತಿರ ಮೆಲ್ಲನೆ ಪಿಸುಕುಟ್ಟಿದ. ಓಹೋ, ಮೇಡಮ್ ಅವ್ರ ಪ್ಲ್ಯಾನ್ ಹೀಗಿದೆ ಅಂತ ಗೊತ್ತಿರಲಿಲ್ಲ. ಹಾಗಾದರೆ ಬಾತ್ರೂಮ್ಗೆ ಹೋದ್ರೂ ಅಲ್ಲೂ ಕಾವಲಿಗೆ ಬರ್ತೀಯಾ ಹೇಗೆ? ಅವನಿ ಮುಖ ಕೆಂಪು ಮಾಡಿಕೊಂಡು, ಹೌದು, ಅಲ್ಲಿಗೂ ಬರ್ತೀನಿ ಎಂದು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದಳು. ಆದಿತ್ಯ ಆಶ್ಚರ್ಯದಿಂದ, ಅಬ್ಬಾ, ಸರಿ, ಹಾಗಾದರೆ ಇವತ್ತು ಫುಲ್ ಡೇ ನಿನ್ನ ಬುಕ್ಕಿಂಗ್ ಅಂತಲೇ ಇಟ್ಕೊಳ್ಳೋಣ. ಆದರೆ ಇದಕ್ಕೆ ಚಾರ್ಜಸ್ ಜಾಸ್ತಿ ಇರುತ್ತೆ ಎನ್ನುತ್ತಾ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಅವನಿ ಅವನ ಎದೆಯ ಮೇಲೆ ಕೈಯಿಟ್ಟು, ಏನು ಚಾರ್ಜಸ್ ಮೆಲ್ಲಗೆ ಕೇಳಿದಳು. ಆದಿತ್ಯ ಅವಳ ಕಣ್ಣುಗಳಲ್ಲಿನ ಆ ಮುಗ್ಧತೆಯನ್ನು ಮತ್ತು ಆ ಪ್ರೀತಿಯನ್ನು ಕಂಡು ಮರುಳಾದ. ಅವನು ಮೆಲ್ಲನೆ ಅವಳ ಮುಖವನ್ನು ತನ್ನ ಎರಡೂ ಕೈಗಳಲ್ಲಿ ತುಂಬಿಕೊಂಡ. ಅವಳ ಉಸಿರಾಟದ ವೇಗ ಹೆಚ್ಚಾಯಿತು. ಆದಿತ್ಯ ಯಾವುದೇ ಮುನ್ಸೂಚನೆ ನೀಡದೆ ಅವಳ ಕೆಂಪಾದ ತುಟಿಗಳ ಮೇಲೆ ತನ್ನ ತುಟಿಗಳನ್ನೊತ್ತಿದ.
ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ನಂತರ ಮೆಲ್ಲನೆ ಕಣ್ಣು ಮುಚ್ಚಿ ಅವನ ಪ್ರೀತಿಗೆ ಶರಣಾದಳು. ಇಬ್ಬರು ತಮ್ಮದೇ ಪ್ರಪಂಚದಲ್ಲಿ ಮೈಮರೆತರು. ಕ್ಷಣದಲ್ಲಿ ಆದಿತ್ಯ, ಅವನಿ, ಸ್ವಲ್ಪ ಬನ್ನಿ ಎಂದು ಸವಿತಾ ಅವರು ಹಾಲಿನಿಂದ ಜೋರಾಗಿ ಕೂಗಿದರು. ಇಬ್ಬರು ಒಂದೇ ಸಲ ಬೆಚ್ಚಿಬಿದ್ದರು. ಆದಿತ್ಯ ತಕ್ಷಣ ಹಿಂದೆ ಸರಿದು ಗಲಿಬಿಲಿಯಿಂದ ತನ್ನ ಶರ್ಟ್ ಸರಿಪಡಿಸಿಕೊಂಡ. ಅವನಿ ಮುಖಪೂರ್ತಿ ಕೆಂಪಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅಮ್ಮ ಯಾಕಿಷ್ಟು ಗಡಿಬಿಡಿಯಲ್ಲಿ ಕರೀತಿದ್ದಾರೆ ಎಂದುಕೊಂಡು ಆದಿತ್ಯ ಎದ್ದು ನಿಂತ. ಅವನಿ ಕೂಡ ಸಾವರಿಸಿಕೊಂಡು, ನಡೀರಿ, ಏನೋ ಅರ್ಜೆಂಟ್ ವಿಷಯ ಇದ್ದಾಗಿದೆ ಎಂದು ಆದಿತ್ಯನ ಕೈ ಹಿಡಿದು ಜಗುಲಿಯ ಕಡೆ ಓಡಿದಳು. ಮುಂದುವರಿಯುವುದು.